ವಿಜಯೀ ಭವ, ದಿಗ್ವಿಜಯೀ ಭವ. ಕೆತ್ತನೆಯ ವಿಚಿತ್ರ ನವರತ್ನಗಳಿಂದ ಕೆತ್ತಲ್ಪಟ್ಟು ಪರಿಶೋಭಿಸುತ್ತಿರುವ ಈ ನನ್ನ ಹಸ್ತಿನಾವತಿಯ ರತ್ನ ಸಿಂಹಾಸನಕ್ಕೆ ವಿಜಯೀ ಭವ, ದಿಗ್ವಿಜಯೀ ಭವ. ಕುರು ಸಭಾಂಗಣ ಸುಶೋಭಿತ ಮಣಿಮಕುಟ ಒಂದೇ ಬಾಣದಿಂದ ಇಡೀ ಗಂಗಾ ಪ್ರವಾಹವನ್ನೇ ಇಬ್ಬಾಗ ಮಾಡಿದ ಗುರುಶ್ರೇಷ್ಠ ಭೀಷ್ಮ ಮಹಾಶಯರಿಗೆ ನಮೋ ನಮಃ. ಈ ಕುರುಸಭಾಂಗಣದಲ್ಲಿ ಕೇಸರಿಯಂತೆ ಪ್ರಜ್ವಲಿಸುತ್ತಿರುವ ಆಚಾರ್ಯ ದ್ರೋಣ ಮಹಾಶಯರಿಗೆ ನಮೋ ನಮಃ. ಸಕಲ ವೇದಾಂತ ಸಾಗರ ಹಿತೋಕ್ತಿಯ ಮಮತೆಯ ಮಂದಿರ ಚಿಕ್ಕಪ್ಪ ವಿದುರ ಮಹಾಶಯ ನಮೋ ನಮಃ. ಧಮನಿ ದಮನಿಯಗಳಲ್ಲಿ ಈ ಕುರುರತ್ನವನ್ನು ಹಂಚಿಕೊಂಡು ಹುಟ್ಟಿರುವ ಪ್ರಿಯ ಸಹೋದರ ದುಶ್ಯಾಸನ, ಈ ಕುರುಸಭಾಂಗಣದಲ್ಲಿ ಸಮರ ಸಿಂಹನಂತೆ ಸಣಸಾಡಬಲ್ಲ ಭಾವ ಸಿಂಧುರಾಜ, ಅಪ್ರತಿಮ ಬಿಲ್ಲಾಳು ಕೆಚ್ಚೆದೆಯ ಕಟ್ಟಾಳು ಈ ಸುಯೋಧನನ ಕಣ್ಮಣಿ, ಸದಾ ನನ್ನ ಶ್ರೇಯೋಭಿಲಾಸೆಯನ್ನೇ ಆಶಿಸುವ ಅಂಗಾಧಿಪತಿ ವೀರಕರ್ಣ, ಪ್ರಜ್ವಲಿಸಿ ಉರಿಯುತ್ತಿರುವ ಈ ನನ್ನ ಕ್ರೋಧಾಗ್ನಿಗೆ ಸಕಾಲದಲ್ಲೂ ರಾಜ್ಯವನ್ನು ಹರಿದು ಸದಾ ಈ ನನ್ನ ರತ್ನ ಸಿಂಹಾಸನವನ್ನು ಪೋಷಿಸಿಕೊಂಡು ಬರುತ್ತಿರುವ ಮಾವ ಶಕುನಿ ಮಾವ. ಇಂತಹ ರಾಜರತ್ನಗಳು ಈ ನನ್ನ ಆಸ್ಥಾನದಲ್ಲಿರುವಾಗ ಈ ಸುಯೋಧನನಲ್ಲವೇ ಪುಣ್ಯಶಾಲಿ ಪುಣ್ಯಶಾಲಿ. ಪ್ರಿಯ ಸಹೋದರರೇ, ಉರುಗಲಾಂಛನನ ಮೆರಗು ಸ್ವರ್ಗ ಒದಗೆ ಸರಿ ಹೋಲುವಂತಿರೇ. ಉರುಗಲಾಂಛನನ ಮೆರಗು ಸ್ವರ್ಗ ತನಗೆ ಸೊರಿ ಹೋಲುವಂತಿರೇ. ಉರುಗುಂಬಿನಿಯ ಕಾರ್ತ ಸ್ವರ ಸಂಪನ್ನ ದೀಪ್ತಿ ಮಣಿಮಕುಟ ವರ್ಧನಗೆ ದುರೋದರ ನಿಪುಣ ನಿರ್ಜರೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲ್ ಎಳೆಯರೆಯನಗೆ ಆಚಾರ್ಯರೇ, ಪ್ರಿಯ ಸಹೋದರರೇ, ಸಾಟಿ ಇರುವರೆಯನ್ ನನಗೆ ಸರಿ ಸಾಟಿ ಇರುವರೆ ಬೇಳ್, ಸಾಟಿ ಇರುವರೆಯನ್ ನನಗೆ ಸರಿ ಸಾಟಿ ಇರುವರೆ ಬೇಳ್. ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿಯೇ ಕೈಕದರ ಎನಿಸಿ ಬಾಳುತ್ತಿರೆ. ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿಯೇ ಕೈಕದರ ಎನಿಸಿ ಬಾಳುತ್ತಿರೆ. ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆ ಬೇಳ್. ಭೀಷ್ಮ ಗುರುದ್ರೋಣಾದಿಗಳಿರದು ಶೌರ್ಯ
ಬರುತ್ತದೆ ಬಿಡುವೆನೆ ಮಾವಸ ಕುನಿ ಸಲಹೆ ನೀಡದಿರುವನೆ ಮಿತ್ರ ಕಾರಣ ಶತ್ರುಗಳನ್ನು ಬಿಡುವನೆ ಈ ಮಾವಸ ಕುನಿ ಸಲಹೆ ನೀಡದಿರುವನೆ ಮಿತ್ರ ಕಾರಣ ಶತ್ರುಗಳನ್ನು ಬಿಡುವನೆ ಅನುಜದು ಯಾವನ ಅವರನ್ನು ಒದಿಸದಿರುವನೆ ಅರುಣದು ಯಾವನ ಅವರನ್ನು ಒದಿಸದಿರುವನೆ ಹೀಗಿರುವಲ್ಲಿ ಸಾಡಿಯಿರುವರೆಯನ್ ನನಗೆ ಸರಿ ಸಾಡಿಯಿರುವರೆ ಬೇಡ ಸಾಡಿಯಿರುವರೆಯನ್ ನನಗೆ ಸರಿ ಸಾಡಿಯಿರುವರೆ ಬೇಡ ಗುರುಕುಲದಿ ಓಸರದಿ ಚಲವ ಬಿಡದೆ ಶೌರ್ಯದಿ ಏಕೈಕದೊರೆ ಎನಿಸಿ ಬಾಳುತ್ತಿರೆ ಗುರುಕುಲದಿ ಓಸರದಿ ಚಲವ ಬಿಡದೆ ಶೌರ್ಯದಿ ಏಕೈಕದೊರೆ ಎನಿಸಿ ಬಾಳುತ್ತಿರೆ ಸಾಡಿಯಿರುವರೆಯನ್ ನನಗೆ ಸರಿ ಸಾಡಿಯಿರುವರೆ ಬೇಡ ಗುರುಪಿತಾಚಾರ್ಯರೇ ಪ್ರಿಯ ಸಹೋದರರೇ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಬೀದಿಯಲ್ಲಿ ಅನಾಗರಿಕರಂತೆ ಭಿಕ್ಷೆ ಬೇಡುತ್ತಿದ್ದ ಪಾಂಡವರು ನಾಚಿಕೆ ನನ್ನಲ್ಲಿ ಅರ್ಧ ರಾಜ್ಯವನ್ನು ಕೇಳಿದರಂತೆ ಕೇಳಿದಿರಾ ಅರಣ್ಯದಲ್ಲಿ ವಾಸ ಮಾಡುತ್ತಿದ್ದವರ ಅಟ್ಟಹಾಸವು ಎಷ್ಟರ ಮಟ್ಟಿಗಿದೆ ದುರ್ಯೋಧನ ಪಾಂಡವರು ನಿನ್ನ ಆತ್ಮೀಯರಲ್ಲವೇ ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಯುದ್ಧವೇ ಸಿದ್ಧ ಏನೆಂದು ತಾತ ಯುದ್ಧವೇ ಯುದ್ಧ ತಾತ ಅದಕ್ಕೆ ನಾನು ಯಾವಾಗಲೂ ಸಿದ್ಧ ನನ್ನ ಬಳಿ ಅನ್ನೊಂದು ಅಕ್ಷೋಹಿಣಿ ಸೈನ್ಯವಿರುವುದು ಅದರ ಹಿಡಿತಕ್ಕೆ ಸಿಕ್ಕಿದವರು ಮೋದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಾಶುಕುಚಾಗಿ ಹೋಗುವರು ಸಹೋದರ ದುಶ್ಯಾಸನ ಅಗ್ರಜ ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕರಾರು ಅಗ್ರಜ ನೆಚ್ಚಿನ ಬಾಣಕ್ಕೆ ಬೆಚ್ಚು ಬೀಳದವರನ್ನು ರೊಚ್ಚಿನಿಂದಲೇ ಚಚ್ಚಿ ನುಚ್ಚು ನೂರಾಗಿಸಿ ಎದುರಾಳಿಗಳ ಶಿರವನ್ನು ತಂದೊಪ್ಪಿಸಲು ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ ಅಣ್ಣ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅದೇಕೆ ನಮಗೆ ಅದರ ಚಿಂತೆ ಶ್ರೀಕೃಷ್ಣ ಪುರುಷೋತ್ತಮರು ದಯ ಮಾಡಿಸುತ್ತಿರುವರು ಯಾರದು ಪುರುಷೋತ್ತಮ ಯಾರಿಗೆ ಪುರುಷೋತ್ತಮ ಅವನು ನೆಟ್ಟಗೆ ನನ್ನ ಮನೆಗೆ ಬಾರದೆ ತನ್ನ ಹುಟ್ಟು ಗುಣಕ್ಕನುಸಾರವಾಗಿ ದಾಸಿಪುತ್ರನಾದ ವಿದುರನ ಮನೆಗೆ ಹೋದನಂತೆ ಅವನು ಪುರುಷೋತ್ತಮ ದುರ್ಯೋಧನ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಬರುತ್ತಿರುವನೇ ವಿನಃ ನಿನ್ನಲ್ಲಿ ಯಾಚನೆ ಆಗಿ ಅಲ್ಲ. ವಿದುರ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕೆಂಬ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೂ ಅಧೀನವೋ ಅಥವಾ ನ್ಯಾಯಕ್ಕೆ ಶರ್ವರು ಅಧೀನರೋ? ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲ ಸಮೀಪಿಸುತ್ತಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿಯಾಗಿ ವಿಕಲ್ಪವಾಗುತ್ತಿರುವುದು. ವಿದುರ, ವೀರನಿಂದ ಪರಿವೃತನಾದ ಚಕ್ರವರ್ತಿಗೆ ದಾಸಿಪುತ್ರನ ನೀತಿ ವಚನವು ಅನಾವಶ್ಯಕ. ಸಹೋದರ ದುಶ್ಯಾಸನ, ಹಿರಿಯನು ವೃದ್ಧನು ಎಂದು ಸಹನೆಯಿಂದ ಸುಮ್ಮನಿದ್ದರೆ ಈತನ ತಲಹರಟಿಯೂ ಮಿತಿ ಮೀರುತ್ತಿರುವುದು. ಇವನನ್ನು ಕೂಡಲೇ ಸಭೆಯಿಂದ ಆಚೆಗೆ ಹೊರಡಿಸು. ಎಲ್ಲವೋ ವಿದುರ, ಮುಚ್ಚು ಬಾಯಿ ವಿದುರ, ಮುಚ್ಚು ಬಾಯಿ ವಿದುರ, ಮುಚ್ಚು ಬಾಯಿ ವಿದುರ. ಹುಚ್ಚನಂತೆ ನೀ ಏಕೆ ಮಗಳುವೆ? ಹುಚ್ಚನಂತೆ ನೀ ಏಕೆ ಮಗಳುವೆ? ಹೊತ್ತಿನಿಂದಲೇ ಕೆಚ್ಚುವೆರೀಗಲೇ. ಹುಚ್ಚನಂತೆ ನೀ ಏಕೆ ಮಗಳುವೆ? ಹೊತ್ತಿನಿಂದಲೇ ಹೆಚ್ಚು ಮಾತುಗಳನ್ನಾಡಿದರೀಗ, ಹೆಚ್ಚು ಮಾತುಗಳನ್ನಾಡಿದರೀಗ ಹೆಚ್ಚು ಕೆಡುಕುವೆ ನಿನ್ನಲೀಗಲೇ. ಮುಚ್ಚು ಬಾಯಿ ವಿದುರ, ಮುಚ್ಚು ಬಾಯಿ ವಿದುರ, ಮುಚ್ಚು ಬಾಯಿ ವಿದುರ. ಎಲ್ಲವೋ ವಿದುರ, ಅಣ್ಣನ ಮಾತಿಗೆ ವಿರುದ್ಧವನ್ನು ಮಾತನಾಡಿ ಆತ್ಮಗೌರವಕ್ಕೆ ಹಾನಿ ತಂದೊಡ್ಡುವೆಯಾ ದ್ರೋಹಿ?
ಈ ಸಭೆಯಿಂದ ಬಿಟ್ಟು ಆಚೆಗೆ ತೊಲಗು, ಇಲ್ಲವಾದರೆ ಅನರ್ಥವಾಯಿತು ಜೋಕೆ. ಛೀ ಪಾಪಿಗಳ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ನಿಮಗುಂಟಾಯಿತೆ. ದುರ್ಯೋಧನ, ನೀನೆಷ್ಟೇ ಯೋಗ್ಯನಾಗಿದ್ದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳಿಯೇ ತೀರಬೇಕು. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವ ನಿನ್ನ ನಾಲಿಗೆ ಸೇದಿ ಹೋಗಬಾರದೆ. ಹೇಳುವೆನು ಕೇಳು. ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಾರ್ಥಿಸಿ ಕೊಲ್ಲುವಾಗ ಅದನ್ನು ತಡೆಯಬೇಕೆಂದು ಇಟ್ಟುಕೊಂಡಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆನು. ಮಿತ್ರ, ವಿದುರನನ್ನು ಅಪಹಾಸ್ಯ ಕಿರು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡಿಯಲ್ಲ ಚಕ್ರವರ್ತಿ. ಕರ್ಣ, ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ ಕರ್ಣ, ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ ಕಾಲದನಸ್ಸಿನ ವರಗಳಿಸಿ ಯುದ್ಧದೋಳ್ ಆ ಮಧ್ಯಮ ಪಾಂಡವನ ಯುದ್ಧದೋಳ್ ಆ ಮಧ್ಯಮ ಪಾಂಡವನನು ವಧಿಸುವುದಾಗಿ ಪಣತೊಟ್ಟ ನಿನಗೆ ಆ ಮಧ್ಯಮ ಪಾಂಡವ ಪಾರ್ಥನನು ವಧಿಸುವುದಾಗಿ ಪಣತೊಟ್ಟ ನಿನಗೆ ಈಗಾದೂರುದಹಿ ವಿದುರ ಮಹಾಜಯನ ಬಿಲ್ಲಿನ ಮೇಲೆ ತರದ ಭರವಸೆಯೋ ಕರ್ಣ. ಕರ್ಣ, ಕರ್ಣ, ಕರ್ಣ. ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಸಹ ಭಯಪಡುವುದೇ? ಈ ವಿದುರನು ಎಂದು ತಾನು ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡಿರುವನು. ಈತನ ಬಿಲ್ಲಿನಿಂದ ಆಗತಕ್ಕ ಸಹಾಯವಾದರೂ ಏನು? ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುವ ಕೃಷ್ಣನಿಗೆ ಯಾರಾದರೂ ಸಭೆಯಲ್ಲಿ ಎದ್ದು ನಿಂತು ನಮಸ್ಕರಿಸಿದ್ದೆಯಾದರೆ ಅಂಥವರನ್ನು ಕೂಡಲೇ ಸಭೆಯಿಂದ ಆಚೆಗೆ ಹೊರಡಿಸಬೇಕಾಗುವುದು. ಎಚ್ಚರ ಸೋದರ ದುಶ್ಯಾಸನ. ಅಗ್ರಜ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದೆನಲ್ಲ, ಅದನ್ನು ಇಲ್ಲಿ ತಾ. ಆ ಗೊಲ್ಲನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಇದೋ ತೆಗೆದುಕೋ ಅಣ್ಣ. ನಿಮಗೆ ಮಂಗಳವಾಗಲಿ. ಈ ದುರ್ಯೋಧನನು ಎಷ್ಟು ದುರಹಂಕಾರದಿಂದ ಬೆರೆಯುತ್ತಿರುವನು. ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿ ಗೌರವಿಸಿದರು. ತಾನು ಚಕ್ರವರ್ತಿ ಎಂಬ ಗರ್ವದಿಂದ ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ಈ ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿ ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾಗು ಯೋಗಮಾಯಿ. ಸಿಂಹಾಸನದಿಂದ ಉರುಳಿ ಬಂದರೂ ಇಲ್ಲ, ಶಬರಿ, ಇದೇನು ಚಕ್ರವರ್ತಿ? ಭೂಪಾಲಕನಾದ ನೀನು ದೂತನಾಗಿ ಬಂದಿರುವ ಈ ಗೋಪಾಲಕನಿಗೆ ನಮಸ್ಕರಿಸುವುದು. ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ. ಕೃಷ್ಣ, ಭಾರತ ಕಂಡ ಚಕ್ರೇಶ್ವರ್ಯನಾದ ನಾನು ಅಡಿಯಿಂದ ಮುಡಿಯವರೆಗೂ ನಿನ್ನ ದೃಢಕಾಯವಾದ ಶರೀರವು ಸಡಿಲಿಸಿರುವುದೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದೆನೆಂದು ಹೆಮ್ಮೆಗೊಳ್ಳಬೇಡ. ಹಾಗೊಂದು ವೇಳೆ ನಮಸ್ಕರಿಸಿದ್ದೆಯಾದರೆ ನಿನಗಲ್ಲ, ಈ ನನ್ನ ತಾಯಿ ಭೂ ಎಂದು ತಿಳಿದುಕೋ, ಬದ್ದಂತಾಯಿತು. ಈ ಪೀಠವನ್ನು ಅಲಂಕರಿಸು. ಕೃಷ್ಣ, ನಿನಗೆ ನರ್ತನವೆಂದರೆ ಬಹಳ ಪ್ರಿಯವಲ್ಲವೇ? ಇದ್ದರೂ ಇರಬಹುದು. ಇರಬಹುದೇನು?
ಇದ್ದೇ ಇರುತ್ತೆ. ಸಹೋದರ ದುಶ್ಯಾಸನ, ಅಣ್ಣ, ಯಾರಲ್ಲಿ ನರ್ತಕಿಯರನ್ನು ಬರಮಾಡಿ. ಯಾರಲ್ಲಿ ನರ್ತಕಿಯನ್ನು ಬರಮಾಡಿ. ಕರುಣಾಳು ಗುರುಭೂಪ ರಾಜೇಶ್ವರ ಕರುಣಾಳು ಗುರುಭೂಪ ರಾಜೇಶ್ವರ ಗುರುವಂಶ ಕುಲ ತಿಲಕ ಮಗುಟೇಶ್ವರ ಧೀರ ಗುರುವಂಶ ಕುಲ ತಿಲಕ ಮಗುಟೇಶ್ವರ ಧೀರ ಕರುಣಾಳು ಗುರುಭೂಪ ರಾಜೇಶ್ವರ. ಸಹೋದರ, ರಿಪು ಭಯಂಕರ ರೂಪ ಮನೋಹರ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ರಿಪು ಭಯಂಕರ ರೂಪ ಮನೋಹರ ರಿಪು ಭಯಂಕರ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ಸೋದರ ಮಾವನ ಹಿತದಿ ಚತುರ ಗೌರವೇ ಈ ಜಗವಲ್ಲ ಎಲ್ಲವ ಬಲ್ಲವ ಈ ಜಗವಲ್ಲ ಎಲ್ಲವ ಬಲ್ಲವ ಈ ಜಗವಲ್ಲ ಎಲ್ಲವ ಬಲ್ಲವ ಈ ಜಗವಲ್ಲ ಎಲ್ಲವ ಬಲ್ಲವ ಈ ಜಗವಲ್ಲ ಕರುಣಾಳು ಗುರುಭೂಪ ರಾಜೇಶ್ವರ ಗುರುವಂಶ ಕುಲ ತಿಲಕ ಮಗುಟೇಶ್ವರ ಧೀರ ಕರುಣಾಳು ಗುರುಭೂಪ ರಾಜೇಶ್ವರ.
ವರ್ಣದ ವರ್ಣದ ಈ ಚೆಲುವ ಕೊಳಲನಾದದಿನಲಿವ ಕೊಳಲನಾದದಿನ ಜಗವೆಲ್ಲ ಮರುಳುಗೊಳಿಪ ಕೊಳಲನಾದದಿ ಜಗವೆಲ್ಲ ಮರುಳುಗೊಳಿಪ ಕೃಷ್ಣ ನಿನಗೆ ಈ ನರ್ತಕಿಯ ನಮನ. ಕೃಷ್ಣ, ಹೀಗೆ ಬನ್ನಿ, ಹೀಗೆ ಬನ್ನಿ. ಏನು ಹೇಳಿದ್ರಿ? ಮತ್ತೊಮ್ಮೆ ಹೇಳಿ. ಮತ್ತೊಮ್ಮೆ ಹೇಳಿ. ಭೀಮನಿಗೀವನು ಕಡುವೈರಿ ನಮ್ಮ ಹಸ್ತಿನಾಪುರದೊಡೆಗ ಕಥದಾನಿ. ಕೃಷ್ಣನಿಗೀವನು ಕಡುವೈರಿ ನಮ್ಮ ಹಸ್ತಿನಾಪುರದೊಡೆಗ ಕಥದಾನಿ. ಇವನಿಗೆ ಸಾಟಿ ಯಾರೂ ಇಲ್ಲ, ಇವನಿಗೆ ಸಾಟಿ ಯಾರಿಗರಿಲ್ಲ, ಇವನಿಗೆ ಸಾಟಿ ಯಾರಿಗರಿಲ್ಲ. ಕರುನಾಡು ಕುರುಭೂಪರಾಜೇಶ್ವರ ಗುರುವಂಶ ಕುಲ ತಿಲಕ ಮಕುಟೇಶ್ವರ ವೀರ ಕರುನಾಡು ಕುರುಭೂಪ ರಾಜೇಶ್ವರ ರಾಜೇಶ್ವರ ಕೃಷ್ಣ, ನರ್ತನವನ್ನು ನೋಡಿದಾಯ್ತಲ್ಲ, ಇನ್ನು ಸಭೆಗೆ ಬಂದ ಮುಖ್ಯ ಉದ್ದೇಶವನ್ನು ತಿಳಿಸಬಹುದಲ್ಲವೇ? ತಿಳಿಸುವೆ. ಪರಮ ಪೂಜ್ಯರಾದ ಆಚಾರ್ಯರೇ, ಕೌರವ ವೃದ್ಧರೇ, ಕೌರವ ಪಕ್ಷಿ, ನಾನು ಈ ದಿನ ಪಾಂಡವರ ರಾಯಭಾರಿಯಾಗಿ ಬಂದಿರುವ ಕಾರಣ ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ರಾಜಕಾರ್ಯ ವ್ಯವಸ್ಥೆಯು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿರುವ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಪ್ರಾರ್ಥಿಸುತ್ತೇನೆ. ಇದರಲ್ಲಿ ಈ ವಿಷಯದಲ್ಲಿ ವಿಪೇಕ್ಷೆ, ಅಸಂಬದ್ಧ ಪ್ರಲಾಪ ಮುಂತಾದ ಭಾವನೆಗಳನ್ನು ತ್ಯಜಿಸಿ ನೀವು ತೀರ್ಪು ನೀಡಬೇಕಾಗಿದೆ. ಈ ರೀತಿ ತೀರ್ಪು ನೀಡದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುತ್ತೀರಿ. ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ಸಮಗ್ರ ಭಾರತ ಕ್ಷತ್ರಿಯರ ಅಸ್ತಿತ್ವ ನಾಸ್ತಿತ್ವ ವಿಷಯದ ಬಗ್ಗೆ ಕೇಳಿ. ಈ ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತ ಧಾರೆಯಿಂದ ಅಭಿಷೇಕ ಮಾಡಿರುವರು, ಇಲ್ಲವೂ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋರಿಸುವರು. ಇವೆರಡರಲ್ಲಿ ಒಂದು ಪ್ರಶ್ನೆಯು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರಿ, ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಪಾಂಡವರು, ಸತ್ಯಶೀಲರು ಧರ್ಮಶೀಲರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಬಂದವರಲ್ಲವೇ? ನಿಮ್ಮ ವಾಗ್ದಾನವು ಉಳಿದಿದೆ. ನಮ್ಮ ವಾಗ್ದಾನ ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ವಾಗ್ದಾನ ಉಳಿದಿದೆ. ನಮ್ಮ ಪ್ರತಿಜ್ಞೆಯಂತೆ ನಾವು ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡಿ. ಕೇಳಿದರ ಸಭಾಸದರೇ, ಈ ಪಾಂಡವರ ವಿನಯದ ವಚನಗಳನ್ನು
ನೀವುಗಳು ಬಾಲ್ಯದಿಂದಲೂ ತೋರಿಸುತ್ತಿದ್ದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡುನಂದನರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ಬಂಧನ, ಕಪಟ ದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾದದ್ದು ದ್ರೌಪದಿಯ ವಸ್ತ್ರಾಭರಣ. ಇಂತಹ ಮಹಾಪಾಪಗಳನ್ನು ಮನ್ನಿಸಿ ಅವರು ಅರ್ಧ ರಾಜ್ಯಕ್ಕಾಗಿ ಯಾಚಿಸುತ್ತಿರುವಾಗ ನೀವುಗಳು ಈ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿರಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ತಿಳಿಸಿದ್ದೇನೆ. ಮುಂದಿನ ವಿಚಾರ ಅವಿಚಾರ, ಕರ್ತವ್ಯ ಅಕರ್ತವ್ಯ ಪಾಲಿಸಬೇಕಾದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಪುತ್ರರೇ ನೀತಿಯನ್ನು ಬೇಡ ಪ್ರಿಯ ಪುತ್ರರೇ ಹಿರಿಯವರಾದ ನಮ್ಮ ಮಗು ಮರೆಯಬೇಡಿ ಹಿರಿಯವರಾದ ನಮ್ಮ ಮಗು ಮರೆಯಬೇಡಿ ಜಾತಿ ಕುವರರನ್ನು ಪ್ರೀತಿಯಿಂದ ಬೇಡಿ ಜಾತಿ ಕುವರರನ್ನು ಪ್ರೀತಿಯಿಂದ ಸಲಗೈ ಪ್ರಿಯ ಪುತ್ರರೇ ನೀತಿಯನ್ನು ಬೇಡ ಪ್ರಿಯ ಪುತ್ರರೇ ಗುರುವಿನಿಂದ ಬೇಡದೆ ಕೃಷ್ಣನ ಮಾತನ್ನು ಗುರುವಿನಿಂದ ಬೇಡದೆ ಕೃಷ್ಣನ ಮಾತನ್ನು ತಡಗಾರದಿಂದ ಕೇಳಿ ತಡಗಾರದಿಂದ ಕೇಳಿ ದೂರ ಮೊರೆ ಬರೆದರೈ ಪ್ರಿಯ ಪುತ್ರರೇ ನೀತಿಯನ್ನು ಬೇಡದೆ ಪ್ರಿಯ ಪುತ್ರರೇ ದುರ್ಯೋಧನ, ತಾತ, ಪಾಂಡವರು ನಿನ್ನ ಸಹೋದರರಲ್ಲವೇ? ಅವರಲ್ಲಿ ನಿಮಗೇಕೆ ದ್ವೇಷ? ಎಲ್ಲರೂ ಅನ್ಯೋನ್ಯ ಮೈತ್ರಿಯಿಂದ ಬಾಳುವುದು ಮೇಲಲ್ಲವೇ ಕುಮಾರ? ತಾತ, ತಾವು ಸ್ವಲ್ಪ ಸುಮ್ಮನಿರಿ. ಬೇಡ ದುರ್ಯೋಧನ ತೊಡಗೋದ ನೋಚಿತ ಲಾಲಿಸು ಮಾತ ಪ್ರೇತೆಂದಲೇ ಪಾಂಡವರಾಳ ಅರಿಯದೆ ಮರುಳೆ ಪಾಂಡವರಾಳ ಅರಿಯದೆ ಮರುಳೆ ಬರದಿ ಮೆರೆಯುವೆ ಏತಗೆ ನೀನು ಬರದಿ ಮೆರೆಯುವೆ ಏತಗೆ ನೀನು ಬೇಡ ದುರ್ಯೋಧನ ತೊಡಗೋದ ನೋಡಿಲ್ಲ ತಾರಿಸು ಮಾತ ಪ್ರೇತೆಯಿಂದಲೇ. ದುರ್ಯೋಧನ, ನಾನು ಕೆಲ ಹಿತನುಡಿಗಳನ್ನು ಹೇಳುವೆನು. ಪಿತಾಮಹ ಭೀಷ್ಮಾಚಾರ್ಯರಿಗಿಂತ ಹೆಚ್ಚಾಗಿ ಏನನ್ನೂ ಹೇಳಲಾರೆ. ಈ ಸಿರಿ ಸಂಪತ್ತು ಐಶ್ವರ್ಯ ಯಾರಿಗೂ ಶಾಶ್ವತವಲ್ಲ. ಆದ್ದರಿಂದ ನಿನ್ನ ಮನಸ್ಸಿಗೆ ಬಂದಷ್ಟು ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ಗುರುದೇವ, ನನ್ನ ಅಭಿಮತ. ತಾವು ಸ್ವಲ್ಪ ಸುಮ್ಮನಿರಿ. ದುರ್ಯೋಧನ, ನನ್ನ ಅಭಿಮತ ಯಾರವುದು? ವಿದುರ ಚಿಕ್ಕಪ್ಪ. ನನಗೆ ಉಪದೇಶ ಮಾಡುವವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಹರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ ಸರಿ. ಆದರೆ ನಿನ್ನಂಥವನಿಗೆ ಹಿತೋಪದೇಶಗಳನ್ನು ಹೇಳಬಾರದೆಂದು ಗುರು ಹಿರಿಯರು ಹೇಳಿದ್ದಾರೆ. ಆದರೇನು ಮಾಡಲಿ? ಕೆಡುವವರನ್ನು ನೋಡಿದಾಗ ಅವರಿಗೆ ಹಿತೋಪದೇಶಗಳನ್ನು ಹೇಳುವುದು ನಮ್ಮಗಳ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ
ದೋಷವು ಸಂಭವಿಸುವುದು. ದುರ್ಯೋಧನ, ಸುಖ ಸಂಪತ್ತುಗಳು ಶಾಶ್ವತವಲ್ಲ. ಶ್ರೀಕೃಷ್ಣ ಪರಮಾತ್ಮರು ಮತ್ತು ದುರ್ಯೋಧನರು ಹೇಳಿದಕ್ಕಿಂತ ಹೆಚ್ಚಿಗೆ ಏನನ್ನು ನಾನು ಹೇಳಲಾರೆ. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಲ್ಲ ಏಕೆ? ನಿನಗಾಗಲಿ, ಕೃಷ್ಣನಿಗಾಗಲಿ, ಭೀಷ್ಮ ದ್ರೋಣಾದಿಗಳಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರವೇ ದೋಷಗಳು ಕಂಡು ಬರ್ತಿವೆ. ಏಕೆ? ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಅದಕ್ಕೆ ಕುಂತಿ ಪುತ್ರರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದುದನ್ನು ಹೇಳಿದೆ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹಳ ಸಾಗರ್ಯವಾಗಿಯೇ ಮುಗಿಸಿದೆ. ನಿನ್ನ ಮರುಳು ಮಾತಿಗೆ ಒಳಂಬಡುವಂತಹ ಬುದ್ಧಿಹೀನನು ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ, ಸ್ವಾಭಿಮಾನ ಶೂನ್ಯತೆಯ ಒಳಕು ನೀರಲ್ಲ ಕೃಷ್ಣ, ಒಳಕು ನೀರಲ್ಲ. ದುರ್ಯೋಧನ, ಇದು ನಿನ್ನ ದುರಹಗ್ರಾದ, ದುರಹಂಕಾರದ, ದುಸ್ಸವಾಸದ, ದುರಾಸೆಯದ, ದುರಾಭಿಮಾನ. ವಿಚಾರ ಮಾಡೋಕ್ಕ ಬರೇ ಕೃಷ್ಣ, ಚೆನ್ನಾಗಿ ಹೇಳಿದೆ. ಸಾಕು ಮಾಡು ನಿನ್ನ ವಾಕ್ಪಟತ್ವ. ಏನೆಂದೇ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ. ಹಾಗಲ್ಲ, ಹೇಳುವೆನು ಕೇಳು. ಈ ದುರ್ಯೋಧನನನ್ನು ಸೆದೆ ಬಿಡಬೇಕೆಂದಲ್ಲವೇ ನಿನ್ನ ಬಂಡ ಭೀಮ. ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದಲ್ಲವೇ ನಿನ್ನ ಮಿತ್ರ ಪಾರ್ಥ. ಅದು ದುರಹಂಕಾರ, ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಪಾಂಡವರು. ಅದು ದುಸ್ಸಹವಾಸ. ದುರ್ಯೋಧನ ದುಸ್ಯಾಸನವನ್ನು ಪುಡಿಗೈದು ಭಾರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಆರಿಸಬೇಕು ಎಂದು ಯೋಜನೆ ಮಾಡುತ್ತಿರೋರಲ್ಲವೇ ಆ ನಿನ್ನ ಗತಿಗೆಟ್ಟ ಪಾಂಡವರು. ಅದು ದುರಾಶಯ. ನಾವೇ ಸಮರ್ಥರು, ಜಯಶೀಲರು ಎಂದು ಅವರಿಗವರೇ ಹೆಮ್ಮೆ ಪಡುತ್ತಿರುವರಲ್ಲವೇ ನಿನ್ನ ಚಂಡ ಪಾಂಡವರು. ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರೇ ಏನೇ ಹೇಳಿದರು ಈ ದುರ್ಯೋಧನನ ನಿರ್ಧಾರವೂ ಚಲಿಸಲಾರದು. ಸುಮ್ಮನೆ ಕಂಡ ಶ್ವಾಸದಿಂದ ಪ್ರಯೋಜನವಿಲ್ಲ. ಕೃಷ್ಣ, ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಜ್ವಾಲೆಯು ಈ ಯುದ್ಧ ಬೀರು ಮಾತುಗಳನ್ನು ನಾನು ಸಹಿಸಲಾರೆ ಕೃಷ್ಣ, ನಾನು ಸಹಿಸಲಾರೆ. ಏಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ. ನಾಡು ದೊರೆಯದು ಕಾಡಿಗೋಗಲೇ, ನಾಡು ದೊರೆಯದು ಕಾಡಿಗೋಗಲೇ, ಹೇಳಲಾಗದು ರಾಜ್ಯದವೋ. ಕೃಷ್ಣ ಪಾಂಡವರ ದೃಷ್ಟಿಯಿಂದಲೂ ವ್ಯಕ್ತಿ ಬೆಳೆಯುವೆ ದರೆಯೊಳಗೆ, ವ್ಯಕ್ತಿ ಬೆಳೆಯುವೆ ದರೆಯೊಳಗೆ, ನಾ ವ್ಯಕ್ತಿ ಬೆಳೆಯುವೆ ದರೆಯೊಳಗೆ. ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಡ ಬೇಡ ಬಲು ಬೇಡ ಬೇಡ ಬಲು ಕೃಷ್ಣ, ಉಕ್ಕಿ ಬರುತ್ತಿರುವ ಆಕ್ರೋಶವನ್ನ ಕಾಲಿನಲ್ಲಿ ಮೆಟ್ಟಿಡಿಯಬಲ್ಲೆ, ಎದುರು ಬಿದ್ದ ಎದುರಾಳಿಗಳನ್ನು ಸೊಕ್ಕನ್ನಡಗಿಸಬಲ್ಲೆ. ಆದರೆ ಕೃಷ್ಣ, ಈ ನಿನ್ನ ಮಾತುಗಳನ್ನು ಮಾತ್ರ ಸಹಿಸಲಾರೆ. ದಿಕ್ಕೆಟ್ಟು ದಿಕ್ಕಾಪಾಲಾಗಿರುವ ಆ ನಿನ್ನ ಪಾಂಡವರ ಸ್ನೇಹ ಸಮೂಹವನ್ನ ಅಡಗಿಸಬಲ್ಲ ಗಂಡುಗಲುಗಳು ನಾವೆಂದು ತಿಳಿ. ಬಾರಿ ಬಾರಿ ಯುದ್ಧ ಸಂಧಿಯ ನೆಪವೆಂದು ಹೇಳಿ ಸಂಧಿಯ ನೆಪದಿಂದ ತೋರುತ್ತಿರುವ ಈ ನಿನ್ನ ಪುಂಡುತನ ಇಂದಿಗೆ ಕೊನೆಯಾಗಲಿ. ಕೃಷ್ಣ, ಹೋಗು, ಸಮರವೇ ಸಿದ್ಧ. ಕಡಿದುಳುವಿನ ದುರ್ಳರ, ಕಡಿದುಳುವಿನ ದುರ್ಳರ, ಕಡಿದುಳುವಿನ ದುರ್ಳರ.
ದುಳ್ಳರ ಕಡಿದುಳುವೆನ ದುಳ್ಳರ ಕಡಿದುಳುವೆನ ದುಳ್ಳರ ಪರಮ ಪಾಪಿಗಳು ಹಿಡಿಗೆ ಸಿಕ್ಕಲು ಪರಮ ಪಾಪಿಗಳು ಹಿಡಿಗೆ ಸಿಕ್ಕಲು ಈಚದಿಂದ ಒಡಲಂಬಗಿವೆ ಈಚದಿಂದಲೇ ಒಡಲಂಬಗಿವೆ ಹರಿಗಳ ಮೆಟ್ಟೆ ಪುಡಿ ಪುಡಿ ಗುಂಡೆ ಹರಿಗಳ ಮೆಟ್ಟೆ ಪುಡಿ ಪುಡಿ ಬಟ್ಟೆ ಗುಂಡ ಮುಂಡಗಳ ತುಂಡುಗೆ ಇವೆ ಗುಂಡ ಮುಂಡಗಳ ತುಂಡುಗೆ ಇವೆ ಕಡಿಯುಳುವೆನ ಸುಳ್ಳರ ಕಡಿಯುಳುವೆನ ಸುಳ್ಳರ ಕಡಿಯುಳುವೆನ ಸುಳ್ಳರ. ಕೃಷ್ಣ ಕುಲಜಲವೆಂಬ ಈ ಗದೆಯ ಪಂಥ ಆ ರುಂಡ ಭೀಮನ ಶಿರಸ್ಸನ್ನು ಪಾನ ಮಾಡದೆ ಹೋದರೆ ಎದುರಾಳಿಗಳ ಎದುರುಬಿಂದ ಸೈನ್ಯವನ್ನು ಹಿಮ್ಮೆಟ್ಟಿಸಿ ಗೆಲ್ಲದಿದ್ದರೆ ನಾನು ಸಿಂಧುರಾಜನೇ ಅಲ್ಲ. ಹೋಗು, ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನರೇ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಪರಮವೈರಿ ಅರ್ಜುನನ ಮೇಲಿನ ಹಗೆಯ ತೀರದ ಹೊರತು ಈ ರಾಧೇನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ಚಲಿಸದೋ ರಾಧೇಯನ ಪಂಥ ಚಲಿಸದೋ ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ ಮತಿಗೆಟ್ಟು ನುಡಿದಿರೇಕೆ ಮಹಾರಥಿಕರಿಂದೆನಿಸಿ ದುರುಳ ಪಾರ್ಥನ ಶಿರವ ಅರಿವ ತನಕ ದುರುಳ ಪಾರ್ಥನ ಶಿರವ ಹರಿವ ತನಕ ಶಾಂತಿಯೇ ಅಂಗಾಧಿಪಗೆ ರಾಜೇಂದ್ರ, ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಅವರಂತೆಯೇ ಮಾತನಾಡುತ್ತೀಯ. ಕೇವಲ ಅರ್ಜುನನ ವೈಯಕ್ತಿಕ ದೇಶಕ್ಕೆ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಯೋಚಿಸುತ್ತಿರುವ ಇದು ನಿನಗೆ ಸಮ್ಮತವಿದೆ? ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಿ ಬಂದಿಹ ನಿನಗೆ ದಾತನ್ಯಾರೋ ಇಕವ ಮರೆತು ಬಯಸಿದರೆ ಮುಂದೆ ಬರುವುದು ಘೋರ ಸಮರ. ಸಲದು ನಿನಗೆ ವಲ್ಲಭನೇ, ಸಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ವಲ್ಲಭನೇ, ಸಲದು ನಿನಗೆ ವಲ್ಲಭನೇ. ಪಾಂಡು ತನಯರ ಹಿತ
ಹಠವಂತರು ನಾವು ಹಠವಂತರು ನಾವು ಹಿಡದಿದು ತಿಳಿನಿ ಹಠವಂತರು ನಾವು ಹಿಡದಿದು ತಿಳಿನಿ ಪುರಗಳು ಭಾರತ ಪುರಗಳು ರಾಜೇಂದ್ರ, ಈ ಸಂಧಿಯ ಅಂತಿಮ ಕಾಲದಲ್ಲಿ ಆ ಅರ್ಜುನನ ಮೇಲಿನ ಹಗೆಯ ತೀರದ ಹೊರತು ಅರ್ಜುನನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದೆ ಎಲ್ಲವೇ? ಆ ನಿನ್ನ ಧರ್ಮಕ್ಕಿಂತಲೂ ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನು ಮನವನ್ನು ಅರ್ಪಿಸಲು ಸದಾ ಸಿದ್ಧನಾಗಿರುವೆನು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವುಗಳು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಅಂಗಾಧಿಪತಿಯ ನುಡಿಯಿಂದ ಕಂಡವು ಮೀರಿತು ಮದೋನ್ಮತರಾದ ನಿಮ್ಮೊಳಗಡೆ ಮಾತನಾಡುವುದೇ ಅನಿಚಿತ. ದುರ್ಯೋಧನ, ಒಂದು ವಿಚಾರವನ್ನು ಹೇಳಿದನು ಕೇಳು. ಭಾರತ ಭೂಮಿ ಸಜ್ಜೈಸೆ ದುರಾಸ, ಭಾರತ ಭೂಮಿ ಸಜ್ಜೈಸೆ ದುರಾಸ, ಸಮಾನ ಸೌಖ್ಯ ಬಸವೋದ ನಿರಾಕರಿಸದಿರೈ. ಭಾರತ ಭೂಮಿ ಅಜ್ಜೈಸಿ ದುರಾಸ, ಅಜ್ಜೈಸಿ ದುರಾಸ ಕಲಿಸಿದನೆ ಗುರುದೋಣದ ಕರೆಸಿದನೆ ಅನುಜಾತರ ದರೆಯನಿತ್ತು ಖ್ಯಾತಿ ಪಡೆಸು, ದರೆಯನಿತ್ತು ಖ್ಯಾತಿ ಪಡೆಸು ಯಾಗೆ ಬಾಳು ವೈರವನಿ ನೀಗಿ ಸೈರನೆಯ ತಾಳೆ. ವೈರವನಿ ಸೈರನೆಯ ತಾಳೆ ತಾಳೆ ಮಲು ಧರ್ಮ ನಿಗುಣ ಸುಗುಣ ಚರಿತ ಕರುಣ ಭರಿತ ಮರಗುಣೈತ ಎನಿಸಿ ಪೊರೆ ಈತರೆಯ. ಬಾಳೈವಲು ಧರ್ಮ ನಿಗುಣ ಸುಗುಣ ಚರಿತ ಕರುಣ ಭರಿತ ಮರಗುಣೈತ ಎನಿಸಿ ಪೊರೆ ಈತರೆಯ. ಭಾರತ ಭೂಮಿ ಸಮಾನ ಸೌಖ್ಯ ನಿರಾಕರಿಸದಿರೈ. ಭಾರತ ಭೂಮಿ ಸಜೈಸಿ ದುರಾಸ, ಜೈಸಿ ದುರಾಸ, ಜೈಸಿ ದುರಾಸ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು ಒಂದು ಸಾರಿ ದೃಷ್ಟಿಸಿದರು. ನಿನ್ನೊಬ್ಬನ ಸಲುವಾಗಿ ಈ ಕುರುಕುಲವನ್ನೇ ಧ್ವಂಸ ಮಾಡುವಿ ಏಕೆ?
ಪಾಂಡುನಂದನರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಪ್ರೀತಿ ಮಮತೆ ಶಾಂತಿಯ ಹೊರತು ಮತ್ತೇನು ಬೇಡ ಅವರಿಗೆ. ಯೋಚಿಸು ಕೌರವೇಶ್ವರ, ಇದು ಅತ್ಯಂತ ಮಹತ್ವದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದಿವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಿಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನೊಡನೆ ಸಮಾನ ಭಾವದಿಂದ ಸಮಾನ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ನೀನು ಈ ವಿಶ್ವಕ್ಕೆ ಅಪ್ರತಿಮನೆನಿಸುವಿ. ಮಾನವರು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವರು. ಪಾಂಡವರ ಮೇಲಿನ ಹಕ್ಕುಗಳನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಷ್ಟವನ್ನು ನೆರವೇರಿಸು, ಸಂಧಿಗೆ ಸಮ್ಮತಿಸುವುದು. ಈ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ಯಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ. ಮುಂತಾಗುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಸಂಧಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವಾದರೂ ಏನು ಯದುರಾಜ? ಪಾಂಡವರು ಜೂಜಾಡಿ ರಾಜಾದಿ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ, ಅಥವಾ ಸತ್ಯ ಪರಿಪಾಲನೆಗಾಗಿ ವನವಾಸವನ್ನು ಮಾಡಿದ್ದು ಅಧರ್ಮದ ಕಾರ್ಯವು? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನಪಡಿಸುವುದು ಈ ದುರ್ಯೋಧನನ ಹೊರತಾಗಿ ಮತ್ಯಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಕ್ಷಾತ್ರ ಧರ್ಮವಿಹುದೇ ಆ ಹೇಳಿ ಪಾಂಡವರಲ್ಲಿ ಕೃಷ್ಣ ದುರ್ಯೋಧನ ಕ್ಷಾತ್ರ ಧರ್ಮವಿಹುದೇ ಆ ಹೇಳಿ ಪಾಂಡವರಲ್ಲಿ ರೂಢಿಯೊಳಗವರದೆಂದು ಶ್ರೇಷ್ಠರಲ್ಲಿ ಪರೈ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಅರಿದು ನೀನಿದಲ್ಲವಾ ಅರಿದು ನೀನಿದಲ್ಲವಾ ಭ್ರಾಂತಿ ಮೂಡಿದೆಯ ಮುಕುಂದ? ಕೃಷ್ಣ, ಪಾಂಡವರಿಗೆ ಭಿಕ್ಷಾವೃತ್ತಿಯ ಯೋಗ್ಯವಾದ ಜೀವನ ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವೆಯ ಜನಾರ್ದನ? ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರದು. ಏನಾಗು ದುರ್ಯೋಧನ, ಯುದ್ಧವು ನಿನ್ನ ಅಭಿಷ್ಟವಾದರೆ ಅದನ್ನೇ ಹೊಂದುವಿ. ಅದು ನಿನ್ನ ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳು ಏನೆಂದು ಕೇಳುವೆಯ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸುಯೋಗದಲ್ಲಿ ಪಾಂಡವರ ಸಿರಿ ಸಂಪತ್ತನ್ನು ನೋಡಿ ಕರಬಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಧರ್ಮರಾಯನನ್ನು ಯುಧಿಷ್ಠಿರನನ್ನು ಕಪಟ ದ್ಯೂತಕ್ಕೆ ಇಳಿಸಿದ್ದನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ರಾಜಸಭೆಗೆ ಎಳೆತರಿಸಿ ನೀನು ಮಾಡಿದ ಅವಿವ್ಯಾಜ್ಯ ಅಪರಾಧವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದನ್ನು ಮರೆಯಬೇಡ. ವಾರಣಾಥದ ಹರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಕಾದ ಭಂಗ, ವಿಷಪ್ರಾಶನ, ಸರ್ಪ ಬಂಧನ ಇವೆಲ್ಲವನ್ನು ಮರೆತೆಯ ದುರ್ಯೋಧನ. ಭೀಷ್ಮ ದ್ರೋಣಾದಿಗಳ ಮಾತನ್ನು ನಿರಾಕರಿಸಿ ಅನ್ಯಾಯ ಕಾರ್ಯಾಚರಣೆಯಲ್ಲಿ ತೊಡಗಿರುವ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು.
ಕೆಟ್ಟರೂ ಸರಿ ಕಟ್ಟ ಕಡೆಯದಾಗಿ ಕಾಡಿಗೆ ಅಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಜಟ್ಟಿ ಕೌರವನನ್ನು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ ಒಂದೇ ತೊಟ್ಟೆನು ಕೃಷ್ಣ ಈ ಚರವನ್ನು ಸ್ವಯಂ ಭೂತ ಭೇದ ಪಿಶಾಚಿಗೆ ಒಡೆಯನಾದ ಭೂತನಾಥೇಶ್ವರನೇ ಕದನಕ್ಕೆ ಕಾಲ್ ಕೆರೆದು ನಿಂತರೂ ಸರಿಯೇ ಬಲಿಯಂತನಿಂದ ನಿರ್ಮಿತವಾದ ಈ ಗುರುಕುಲ ಸಾಮ್ರಾಜ್ಯವು ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೆ ಹಸ್ತಿನಾವತಿಯ ರಕ್ತ ಸಿಂಹಾಸನಾಧೀಶ್ವರ ಐಶ್ವರ್ಯ ಸಂಪನ್ನ ಅಭಿಮಾನಧರನಾದ ನಾನು ಅಂದರೆ ಈ ದುರ್ಯೋಧನನು ಮಾಸಣದ ಮಣ್ಣಲ್ಲಿ ಮಣ್ಣಿಡಿದ ಮಣ್ಣಾಗಿ ಚಾಲ ಚಾಲವನ್ನು ಬಿಡೆ ನೆಲವನ್ನು ಕೊಡೆ ಕೆಟ್ಟರು ಸರಿಯ ಹೆದೆಗಳೇ ಎಟ್ಟು ಬರಲು ಗುರು ಭೂಮಿಯ ಕೆಟ್ಟರು ಸರಿಯ ಹೆದೆಗಳೇ ಎಟ್ಟು ಬರಲು ಗುರು ಭೂಮಿಯ ಹೊಟ್ಟ ಹೋದದಿಂದ ಭುಜವ ತಟ್ಟಿ ಕೆಟ್ಟಿದರೆ ಐರಿ ಕುಲವ ಬೆಲಗಿರ ಚಲವನ್ನು ಬಿಡದೆ ನೆಲವನ್ನು ಬರೆದು ಮಂಡಲದ ಬರೆದು ಬಾಯಿ ಬಿರಿಯಲಿ ಮಂಡಲದ ಬರೆದು ಬಾಯಿ ಬಿರಿಯಲಿ ರಾಜ್ಯವನ್ನು ಬಯಸುವವರು ಯುದ್ಧವನ್ನು ಮಾಡಿ ಸತ್ತು ಪಡೆಯಲು ರಾಜ್ಯವನ್ನು ಬಯಸುವವರು ಯುದ್ಧವನ್ನು ಮಾಡಿ ಸತ್ತು ಪಡೆಯಲು ಪಾಂಡವರಿಗೆ ಸಮಭಾಗವ ಕೊಡಿಸಲು ನೀ ಪಟ್ಟಣದ ಒಂದು ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ ಅಂದ ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ ಅಲ್ಲವೇ ಮಾಧವ ಸಂಧಾನಕ್ಕಾಗಿ ಬಂದಾದಿಯ ಬರೆಯೊಡೆಂದು ಕಲ್ಪರಿರುವೆ ಸಂಧಾನಕ್ಕಾಗಿ ಬಂದಾದಿಯ ಬರೆಯೊಡೆಂದು ಕಲ್ಪರಿರುವೆ ನಡೆಯಲಿಲ್ಲಾರ ಬೇರೆ ಜಡಗತಿ ಪಾಂಡವರ ನಡೆಯಲಿಲ್ಲಾರ ಬೇರೆ ನಡೆಯಲಿಲ್ಲಾರ ಬೇರೆ ನಡೆಯಲಿಲ್ಲಾರ ಬೇರೆ ಕೃಷ್ಣ ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ ಸಂಧಾನದಿಂದ ಎಂದಿಗೂ ರಾಜ್ಯ ದೊರಕದು ಚಾಲ ತೊಟ್ಟು ನಾಡುವೆ ಯುದ್ಧ ಕಡಾಕಡಿ ಸತ್ತರೆ ವೀರ ಸ್ವರ್ಗ ಬದುಕಿದರೆ ಅಖಂಡ ಸಾಮ್ರಾಜ್ಯ ಇದೇ ನನ್ನ ಕಡೆಯ ಸಂದೇಶ ಯುದ್ಧಕ್ಕೆ ಬೇಕಾಗುವ ಸಲಕರಣೆಗಳನ್ನು ಹೊಣೆಪಡಿಸಿಕೊಳ್ಳುವಂತೆ ಆ ನಿನ್ನ ಷಂಡ ಪಾಂಡವರಿಗೆ ತಿಳಿಸಿಬಿಡು. ದುರ್ಯೋಧನ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಹೋಗಲಿ, ಅವರ 5 ಗ್ರಾಮಗಳನ್ನಾದರೂ ಕೊಡು. 5 ಗ್ರಾಮಗಳೇಕೆ ಕೃಷ್ಣ? ಹಿಂದೆ ಭಿಕ್ಷೆ ಬೇಡಿ ಅಲಿಯುತ್ತಿದ್ದರಲ್ಲ 50 ಊರುಗಳು, ಅವು ಈಗಲೂ ಸಿದ್ಧವಾಗಿವೆ. ಅಲ್ಲಿಗೆ ಹೋಗಲಿ, ಭಿಕ್ಷಾ ಪಾತ್ರೆಯನ್ನು ಕೊಡಿಸುವೆವು. ಹಠ ಮಾಡಬೇಡ ದುರ್ಯೋಧನ. ಭೀಮನು ಸತ ಹೊರಟ ಮುಂಗು ಹೋಪಿ ಆತನಿಗೆ ನಿನ್ನದೇ ಆದ ಯಾವುದಾದರೂ ಒಂದು ಊರನ್ನಾದರೂ ಕೊಡು. ಅವರಿಗೆ ಒಂದು ಊರಲ್ಲ, ಒಂದು ಗೃಹವಲ್ಲ, ಗೋಪಾದದಲ್ಲಿ ಮುಳ್ಳು ಮುರಿಯುವಷ್ಟು ಜಾಗವನ್ನು ಸಹ ಕೊಡುವುದಿಲ್ಲ. ಬಂದ ದಾರಿಯನ್ನು ಹಿಡಿದು ಹೊರಟು ಹೋಗು. ನೀವು ಪಾಂಡವಿಗೆ ರಾಜ್ಯವನ್ನು ಕೊಡದಿದ್ದರೆ ಎಲ್ಲ ರಾಜ್ಯವನ್ನು ಅವರೇ ಅಪಹರಿಸುವರು. ಅಪಹರಿಸುವರೇ? ಎಲ್ಲ ಗೊಲ್ಲತಿಯರನ್ನಲ್ಲ, ಹಿಡಿದ ಹಠವನ್ನು ಬಿಡುವವನ್ನಲ್ಲ, ಈ ಚಲದಂತನಲ್ಲ. ಅಪಹರಿಸುವುದಕ್ಕೆ ಅದು ಬೆಣ್ಣೆ ಮುದ್ದೆಯಲ್ಲ. ರಾಜ್ಯ ಕೃಷ್ಣ,
ಸಾಮ್ರಾಜ್ಯ, ಕೋಟಿ ಸಿಡಿಲುಗಳ ಶತಕೋಟಿ ಕೂಟದ ಹಬ್ಬರದ ಬೊಬ್ಬಾಟಕ್ಕೂ ಅಂಜದ ಈ ನನ್ನ ಗಂಟನೆಯ ಗುಂಡಿಗೆಯು ಆ ನಿನ್ನ ಷಂಡಪಾಂಡವರ ಗೊಂಬೆಯಾಟಕ್ಕೆ ಅಂಜುವುದೆಂದು ಭಾವಿಸಿರಿಯ ಭಾವ? ವಾಸುದೇವ, ಸುಯೋಧನ, ನಿನ್ನಿಂದ ಕುರುಕುಲವೇ ನಾಶವಾಗುವುದು ಖಂಡಿತ ಕೃಷ್ಣ. ನನ್ನ ಕುರು ವಂಶವಲ್ಲ, ಆ ನಿನ್ನ ಪಾಂಡವರ ವಂಶವೆಂದು ತಿಳಿ. ದುರಹಂಕಾರದಿಂದ ಮೆರೆಯುತ್ತಿರುವ ನನ್ನ ಮಾತುಗಳು ನಿಮಗೆ ರುಚಿಸುವುದಿಲ್ಲ. ಬಾಣಗಳನ್ನು ಭೀಮನ ಗದಾಗಳನ್ನು ಕೃಷ್ಣ, ಎಲ್ಲಿಗೆ ಹೋಗುವೆ? ಎಲ್ಲೋ ಕತ್ತಿದ್ದೆ ಡೈಸು ಯೋಧನನ್ನೇ ತೋರಿ ಗಜಾಬಿದ್ದು ಸೈರನೆ. ಕತ್ತಿದ್ದೆ ಡೈಸು ಯೋಧನನ್ನೇ ತೋರಿ ಗಜಾಬಿದ್ದು ಸೈರನೆ. ಅದೇ ಗೆಂತು ಬರಲೇ, ಅದೇ ಮಾತು ಹೊಗಳುವೆ. ಅದೇ ಗೆಂತು ಬರಲೇ, ಅದೇ ಮಾತು ಹೊಗಳುವೆ. ಬಲಹೀನ ಕುಲವ ಮರೆತೆಯ ಪುರದುಳು ಬಲಹೀನ ಕುಲವ ಮರೆತೆಯ ಪುರದುಳು ಸದನದೊಳು ನಿನ್ನ ಮನವನಡಗಿಪ ಚೆದುವರಿಯರು ಮರುಳೇ. ಸದನದೊಳು ನಿನ್ನ ಮದವನಡಗಿಪ ಚೆದುವರಿಯರು ಮರುಳೇ. ಮಂದಮತಿಯದೆ ಮುಂದನರಿಯದೆ ಮಂದಮತಿಯದೆ ಮುಂದನರಿಯದೆ ಗುಂಗುರವ ಪಡುವೆ ನೀಯೇ ಗುಂಗುರವ ಪಡುವೆ. ಸಾರು ನೋ ಸೈತೆ ನಮೋ ಸಾರು ನೋ ಸೈತೆ ನಮೋ ಸೈರಿಸಬಲ್ಲವರಿಲ್ಲ ಸೈರಿಸಬಲ್ಲವರ ಪರಮ ಪುರುಷರೆಂದ ಬಿರುದನು ಪರವೆಯೋ ಅಡಗಿತು ಕತ್ತಿದ್ದೆ ದೈವ ಯೋಧನನೆ. ಪರಮ ಪುರುಷರೆಂದ ಬಿರುದನು ಪರವೆಯೋ ಅಡಗಿದೆ. ಕತ್ತಿದ್ದೆ ದೈವ ಯೋಧನನೆ ತೋರಿ ಗಜಾಬಿದ್ದು ಸೈರನೆ ಸೈರನೆ ಸೈರನೆ. ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾರದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಯದುವಂಶ ಕಳಂಕ ಸ್ವರೂಪ. ಇದು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ತಾವೇ ನಿರ್ಣಯಿಸಬೇಕು. ಶ್ರೇಷ್ಠ, ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವನ್ನು ವಿಧಿಸುವಂತೆ ನಮ್ಮ ಶಕುನಿ ಮಾವನವರ ಸಲಹೆಯಾಗಿದೆ. ಸಕ್ಕನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತಕಾರವಾಗಿಯೇ ಇರಬೇಕು. ನಿನ್ನ ಅದ್ಭುತವಾದ ರಾಯಭಾರಕ್ಕೆ ನಾನು ಅದ್ಭುತಕಾರನಾಗಿಯೇ ಕೃಷ್ಣ, ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ಸಹೋದರ ದುಶ್ಯಾಸನ, ಬಂಧಿಸಿ ಈ ಕೃಷ್ಣನನ್ನು. ಯಾರನ್ನು ಬಂಧಿಸಿರೋ ಮಂದಮತಿಗಳಿದ ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗಿಂದ ಗಾಳಿನಿಂದ ಬೆಂಕಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಿಂಬಿಸಲು ಸಾಧ್ಯವೇ? ಬಂಧಿಸಿ. ಇದು ಕೃಷ್ಣ, ಈಗ ಬಂಧಿಸಿ ನನ್ನನ್ನು. ಬೆದರಿಕೆ ಮಾತುಗಳಿಂದ ಪ್ರಯೋಜನವಿಲ್ಲ. ಸಹೋದರ, ಬಂಧಿಸಿ.